ಅಣ್ಣಯ್ಯ, ನಿನ್ನ ಮೇಲೆ ಎನ್ನ ಮೋಹವೆಂಬ ಪಾಸ್ಯವು ನಿನ್ನ ರೂಪವನ್ನು ಕಂಡು ಜಾಲಗಾರನ ಹಾಕಿರುವ ಮೀನಿನ ಬಲಿವೊಳಗೆ ಮೇನುಗಳು ಸಿಲುಕಿ ಬಿದ್ದಂತೆ ಎನ್ನ ಮನವು ಸಿಲುಕಿ ಬಿದ್ದಿರಲು. ಇಲ್ಲಿ ಸೀತಾ ಅಣ್ಣಯ್ಯ, ಈ ಎಂದು ಜಡ ಚಕ್ರಗಳು ಹಡಗಿದ್ದ ಕೋಪವು ಶಾಂತವಾಗಿ ಕಾಮ ಪ್ರಾಂತಿನಲ್ಲಿ ಮನಸ್ಸೋತಿರಬಹುದು. ಇಲ್ಲಿ ಭಾಮಿನಿ, ನಿನ್ನ ಗಂಡನಾದ ರಾಮನ ಹಾಸ್ಯ ಬಿಡು ಎನ್ನುವ ಅಂತಕಳವನ್ನು ಹಿಡು. ಸ್ವಚ್ಛತರ ನಿಚ್ಚಳದಿಂದಿರುವ ಮಚ್ಚ ಕಂಗಳಿಯೇ ಸಿಯಚ್ಚಿದಿಂದ ನಿನ್ನನ್ನು ಎಡದೈವಕ್ಕೆಂದು ಹೆಚ್ಚಿಟ್ಟು ಬಂದಿರುವನಿಯ ನಲ್ಲಾಮಣಿ. ಮಂಡಲಾದಿ ಬರ ಗಂಡ ಮಾತಂಡ ನಿನ್ನ ಗಂಡನ ಒಂದು ಎಲ್ಲ ಮಣ್ಣ ಮಾಡುವುದೇನು? ಶಾದನ ಮಂಡಲದಲ್ಲಿ ಎಲ್ಲ ಗುಡಿ ಬಿದ್ದಕ್ಕೆ ಬಂದರೆ ಲಂಕಾ ನಗರದ ಸಂಗೀತ ಬಹುಗಳಿಗೆ ನಿನ್ನನ್ನು ತೆಗೆದುಕೊಂಡು ಹೋಗಲಿದ್ದ ಬಾಪು ಬಾಪುರಿಯ ಇಂದ್ರಾಜಿ ಹಮರ ಗಂಡ ಗಂಡಗಳ ನಾವೇ ಅದಕ್ಕೆ ಮಾಯಾ ವೇಷವನ್ನು ಧರಿಸಿಕೊಂಡು ಬಂದು ಈ ರೀತಿ ಮೋಸ ಮಾಡುವುದು ನಿನಗೆ ನ್ಯಾಯವಾಗಿದೆ ನ್ಯಾಯವಲ್ಲ ಅಣ್ಣಯ್ಯ. ನನಗೆ ಕರ ಮುಗಿದು ಬೇಡಿಕೊಳ್ಳಲು ಎನ್ನ ಸರಿಯನ್ನು ಬಿಡು. ಬಿಡುವುದಿಲ್ಲ. ಹೇಳುವನು ಕೇಳು. ರಾವಣಾಸುರ ಲಂಕಾಧೀಶ್ವರ ಶರಣು ಶರಣೆನುವೆ, ಕರವ ಮುಡಿಯುವೆ ಶಿರವ ಬಾಗುವೆ, ಶೆರೆಯ ಬಿಡು ಎನ್ನುವೆ, ಶೆರೆಯ ಬಿಡು ಎನ್ನುವೆ. ಚೆನ್ನಾಗಿ ಕೇಳು. ಈ ರೀತಿ ಮಾಯಾ ವೇಷವನ್ನು ಧರಿಸಿಕೊಂಡು ಬಂದು ಮೋಸ ಮಾಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಯಾಕೆ ನ್ಯಾಯವಾಗಿ ತೋರುವುದಿಲ್ಲ? ಇದು ನಿನಗೆ ಕರ ಮುಗಿದು ಸೆರೆಗೊಡ್ಡಿ ಬೇಡಿಕೊಳ್ಳುವೆನು. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ. ಇಲ್ಲಿ ಅಡ್ಡರಾಜಮುಖಿ ಎನ್ನ ಮೋಹದಾಸಕಿ ಅಣ್ಣಯ್ಯ, ಎನ್ನ ಸೆರೆ ಬಿಡಿ ಎಂದು ಸೆರೆಗೊಡ್ಡಿ ಬೇಡಿಕೊಂಡರೆ ನಾನು ನಿನ್ನ ಸೆರೆಯನ್ನು ಬಿಡುವುದಕ್ಕೆ ಬಂದವನಲ್ಲ. ನೀನು ನನಗೆ ತಂಗಿಯಲ್ಲ. ನನ್ನ ತಂಗಿಯಾದ ಸೂರ್ಬನಗಿಗೆ ಅಪಮಾನದಿಂದಲೇ ಹೀಗೆ ನಿನಗೆ ಬಂದಿರಬಹುದು. ಈ ಭಾವನೆ ದೇವನಿಧಾಮಣಿ ಅಣ್ಣಯ್ಯ, ಈ ಪಡವಿಗೆ ಒಡೆಯನಾದ ಜಗದೇಕ ಕುಮಾರ ಲಂಕಾ ನಗರ ಪಟ್ಟವರ್ಧನಿಗೆ ನೀನು ಅನುಕೂಲವಾದರನ್ನು ಸರ್ವ ಸೌಭಾಗ್ಯಕ್ಕೆಲ್ಲ ನೀನೇ ಅಧಿಕಾರಿ, ಸರ್ವ ಸಂಪತ್ತು ನಿನ್ನಗೆಂದರಿ. ಸಂಚಿತಾತ್ವಂ ಪೂರ್ವ ಶಿಲರ ಪಂಚಮಗಳ ಬರಸಿಮರದಿಂದ ಇರಂತಿರಿಸಿದರೆ ಎನ್ನ ಸೇವಾ ನಿರತರಾಗಿರಬಹುದು. ಇಲ್ಲಿ ಪಟ್ಟ ಕುಚಿತ ಬಾಲೆ ಅಣ್ಣಯ್ಯ, ನಿನ್ನ ಇಷ್ಟ ಬಂದಾಗೆ ಮಾತನಾಡಿ ನಾಟಕದಲ್ಲಿ ಬಂದಿಲ್ಲ. ಈ ಕೆಟ್ಟದ ಕಾಲು ಕಳೆದು ಬಿಟ್ಟು ಎನ್ನ ಕಾಂತನ ಭ್ರಾಂತಿಯನ್ನು ಬಿಡಿ ಎಂದು ಹೇಳುವಿಯ? ಅದೇ ಸಾಧ್ಯವಾಗಿ ಬಂದಿರೋ ಸುಂದರಿ, ನಿನ್ನ ಮಂದಿರಕ್ಕೆ ನನ್ನನ್ನು ಕರೆಯುವಿಯ? ಸುಂದರಿ ಲೋ ಗಂಡನೇ, ಲೋ ದುರ್ಮಾರ್ಗನೇ, ನೀನಂತ ಪರಾಕ್ರಮಿಯಾಗಿದ್ದರೆ ನಿಜ ರೂಪದಿಂದ ಬರಬೇಕಾಗಿತ್ತು. ನೀನು ನಿನ್ನ ಗಂಡನ ರಾಮ ನಾಡಿನ ಸಮಯದಲ್ಲಿ ನಮ್ಮ ತಂಗಿಯಾರ ಸುಂದರಿಗೆ ಮುಖಬಂಧವನ್ನು ಮಾಡಿದ ಸುಂದರಿ. ಲೋ ಅದಮನೆ, ಅದಮನೆ, ಲೋ ನೀಚಾತ್ಮನೆ, ಒಳ್ಳೆ
ಅಂದುಕೊಳ್ಳಬೇಡ ರಾವಣಾಸುರ ಲಂಕದೀಶ್ವರ ಶರಣು ಶರಣೆನುವೆ ಕರವ ಮುಗಿದು ಶಿರವ ಬಾಗುವೆ ಸೆರೆಯ ಬಿಡು ಎನ್ನುವೆ ಸೆರೆಯ ಬಿಡು ಎನ್ನುವೆ ಓ ಮೂರ್ಖನೇ, ಏ ಮೂರ್ಖನೇ, ನಾನು ಎಷ್ಟು ವಿಧವಾಗಿ ಹೇಳಿದರೂ ಬಾಯಿಗೆ ಬಂದಂತೆ ಮಾತನಾಡಿದೀಯ. ಸಾಧ್ಯವಾಗಿ ಮಾತಾಡೋ ಸುಂದರಿ, ನಿನ್ನ ಮಂದಿರಕ್ಕೆ ಎನ್ನನ್ನು ಕರೀದೀಯ. ಹರಿವರ ಸುಂದರಿ, ಪರಮ ಭದ್ರತೆಯಾದ ಎನ್ನನ್ನು ಬಯಸುವುದು ನಿಮಗೆ ತರವಲ್ಲ. ಯಾತಕ್ಕೆ ತರವಲ್ಲ? ರಾವಣ ಎನ್ನನ್ನು ಮುಟ್ಟಿದರೆ ಸುಟ್ಟು ಹೋಗುವುದು ನಿನ್ನ ಲಂಕಾಪಟ್ಟಣ. ಇಲ್ಲಿ ಅರವಿಂದ ಮುಖಿಯಾದ ಸುಂದರಿ ಬಂದರಿ ಶ್ರೇಯಜ್ಜತರ ಸಾಮರ್ಥ್ಯದಿಂದ ಎಷ್ಟು ಬ್ರಹ್ಮದಿ ದೇವತರ ಬಿಡುಗು ತಂದು ಎನ್ನ ಪುರದಲ್ಲಿ ಇಟ್ಟುಕೊಂಡಿರುವ ಈ ಸುಂದರಿ ಮಕ್ಕದ ಕುಲಕ್ಕೆ ಸಿಂಹರಾಜರಂತ ಒಬ್ಬ ಇಚ್ಛವನ ಮುಂದೆ ನಿನ್ನ ನೀತಿಯಂಗುಡು ಎನ್ನೋಳ ಅಂತಕಲವನ್ನು ಹಿಡು. ದೇವರಿತಾಮಣಿ, ನಿನ್ನ ಎಳಲುವಪ್ಪು ನಿನ್ನ ಬೈತಲಿಯನ್ನು ನೋಡಿ ಹೇಟಿಯಿಂದ ನುಡಿದು ಮೂರ್ಧ ನುಡಿಗಳನ್ನು ನುಡಿಸುವ ನೋಡ ಸಮ್ಮತದಿಂದ ಭಾರಿ ಎಲ್ಲ ಮೋಹನಾಯ ಸಿದ್ಧ ಅಯ್ಯೋ ಶ್ರೀರಾಮಚಂದ್ರ, ಈ ದುರ್ಮಾರ್ಗನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು. ಎನ್ನ ಮಾನಭಿಮಾನವನ್ನು ನೀನೇ ಕಾಪಾಡು ದೇವ ದಿವ್ಯ ಪ್ರಭಾವ. ನಾನೇನ್ ಮಾಡ್ಲಿ? ಅವ್ರು ಆನಂದ ಮಾಡ್ತೀವಿ. ಅಣ್ಣಯ್ಯ, ನಮ್ಮ ರಾಕ್ಷಸ ಕುಲಕ್ಕೆ ವೈರಿ ಎನ್ನುವ ಶ್ರೀಗರಿ ಅವನ್ಯಾವ ಬಲವಂತ ಅವನ್ಯಾವ ಬಲವಂತ. ಏ ಸುಂದರಿ, ಕೃಷ್ಣನನ್ನು ಉತ್ಕೃಷ್ಟದಿಂದ ಬೆಂಕಿಯಿಂದ ಸುಟ್ಟು ಬಿಡಿವೆ, ಅವನನ್ನು ನಾಶಗೊಳಿಸಿ ಬಿಡಿವೆ. ಇಷ್ಟು ಅವಮಾನವಾಗಿದ್ದವನ ಮಗನಾದ ಹಿರಂಜನ ಅಡ್ಡ ಬಂದನು. ಅವನ ಗೋಡ್ಮನ ಸತ್ತ ಲೋಕವನ್ನು ದಾಳ ತುಳಿ ಬೆಪ್ಪಿಸಿಬಿಡುವನು. ಏ ಸುಂದರಿ, ಇಷ್ಟು ಬ್ರಹ್ಮದಿ ಮತ ಬಿಡಿದ ಶಂಕರ ಏನಾದ್ರೂ ಅಡ್ಡ ಬಂದ್ರೆ ವಿಕ್ರಮಾನ್ವಿತನಿಗೆ ದಾದ ಬರೆಯುವ ರಾಮನ ಸತ್ಯ ಸಾಗಿಸಲಿಲ್ಲ. ಈ ರೀತಿ ಕಲಾ ಪ್ರೇಕ್ಷಣೆ ವಿಜ್ಞಾಪನೆ. ಮುಂದಿನ ಸಲ ಸುಂಕಲಮ್ಮ ಯಲ್ಲಮ್ಮ ತೇರಿನ ಕುಂಭೋತ್ಸವದ ಅಂಗವಾಗಿ ಇದೇ ಗ್ರಾಮದಲ್ಲಿ ರತಿ ಕಲ್ಯಾಣ ಅರ್ಥಾತ್ ಕೌರ್ಲಿಕರವಧಿ ಎಂಬ ಸುಂದರ ಪೂರ್ಣ ಕರ್ನಾಟಕ ನಾಟಕವನ್ನು ಆಡಲಿದ್ದಾರೆ. ಆ ನಾಟಕದ ಮ್ಯಾನೇಜರ್ಗಳಾಗಿರ್ತಕ್ಕಂಥ ಪ್ರೆಸಿಡೆಂಟ್ ಲಿಂಗಣ್ಣ ಮತ್ತು ಲಿಂಗೆ ಹನುಮಂತಪ್ಪನವರು, ಬಾಲಕೃಷ್ಣನ ಪಾತ್ರ ಕೆ ರಾಮು, ಧರ್ಮರಾಜನ ಪಾತ್ರ ನಲ್ಲಾರೆಡ್ಡಿ, ಭೀಮನ ಪಾತ್ರ ಪ್ರವೀಣ, ಅರ್ಜುನನ ಪಾತ್ರ ಬಿ ಸುಂಗಣ್ಣ, ಕಮಲರಾಜನ ಪಾತ್ರ ಮಲ್ಲಿಕಾರ್ಜುನ, ಶ್ರೀಕೃಷ್ಣನ ಪಾತ್ರ ಗಾಜಲಿಂಗಪ್ಪ ಮತ್ತು ಆ
ಬೇಗನೆ ಬಂದು ಎನ್ನನ್ನು ಕಾಪಾಡಬಾರದೆ. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ರಥ ಕಲ್ಯಾಣ ಮ್ಯಾನೇಜರ್ಗಳಾಗಿರ್ತಕ್ಕಂಥ ಪ್ರೆಸಿಡೆಂಟ್ ಲಿಂಗಣ್ಣ ಮತ್ತು ಹೆಂಗೆ ಹನುಮಂತಪ್ಪರು ಒಂದು ಈ ಅಡ್ವಾನ್ಸ್ 100 ರೂಪಾಯಿ ತೆಗೆದುಕೊಂಡು ಹೋಗಬೇಕಾಗಿ ನಾ ಕೇಳ್ಕೊಳ್ತೇನೆ. ಅವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಸೊಲ್ಲಿಗೆ ರಾಮ ರಾಮಮ್ಮ ಆ ಚಕ್ರದ ನಂದರಲ್ಲಿ ಇನ್ನು ಮೊದಲಾದ ಮಿಕ್ಕುಳಿದ ದೇವತರ ಸ್ವಖಾನೆ ಕದಳಿವನಕ್ಕೆ ಮುಖ್ಯ ಹಾಳು ಮಾಡಿದಂತೆ ಅವರೆಲ್ಲರೂ ದಿಕ್ಕು ದಿಕ್ಕಿಗೆ ಫಲಾಯನ್ನು ಮಾಡಿಸುವೆ. ಏ ಸುಂದರಿ ಅಣ್ಣಯ್ಯ, ನನ್ನಂತ ವಿಕ್ರಮಾನ್ವಿತರ ಮುಂದೆ ಎನ್ನಂತ ವಿಕ್ರಮನಿಗೆ ದಾನವಯವೇನು? ನಿನ್ನ ಗಂಡನಾದ ರಾಮನ ಅಂತ ವೀರನಾಗಿದ್ದರೆ ಒಂದು ಜಿಂಕಿಯನ್ನು ಹಿಡಿದು ಯಾತಕ್ಕೆ ತರಲಿಲ್ಲ? ಏ ಸುಂದರಿ ಅಣ್ಣಯ್ಯ, ನನ್ನಂತ ವಿಕ್ರಮಾನ್ವಿತರ ಮುಂದೆ ನಿನ್ನ ಬದಿಯಾದ ರಾಮನ ವರಕ್ಕವನ್ನು ಕೊಂಡ ನೋಡಿದಾರಿ ಲಕ್ಷ್ಮಣನೇ, ಈ ಸಮಯದಲ್ಲಿ ನೀನಾದರೂ ಬಂದು ಎನ್ನನ್ನು ಕಾಪಾಡಬಾರದೆ. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ಈ ಅನ್ನ ಭುಜ ಬಲದ ಪರಾಕ್ರಮ ವೈದ್ಯ ಬಲ ಸಿಂಹಕ್ಕೆ ಗಂಡ ಬೇಣಂತೆ ತೋರ್ಪ ಕಲಿ ವಿಕ್ರಮಾನ್ವಿತರ ಮುಂದೆ ಹಾ ಚಕ್ರಧರ ನಂದನ ಬಂದು ಸರಿ ಬಿಡಿಸಿಕೊಂಡೇ ಬಿಡು ಹಾ ರಾಮನ ಕಂಟೆ. ಇಲ್ಲಿ ನಾರಿ ಈ ಅನ್ನ ಎಡಬಲದ ಕುಡಿ ಮೀಸಿಗಳ ಕಂಡು ವೈದ್ಯಗಳ ಕುಳ್ಳಿಗಳ ಬಹಿರವ ಇಂಥ ಪಡುದರ ಪರಾಕ್ರಮದ ಮುಂದೆ ನಿನ್ನ ವಯ್ಯಾರಣಿಯೊಂದಿಗೆ ಸಾಕಿಯೇ ನಿನ್ನ ಗಂಡ ನಿನಗೆ ಬೇಕು. ಏ ಸುಂದರಿ, ಬಾಯಿಯನ್ನು ಮುಟ್ಟು ತೊಡಿ ಮೇಲೆ ಕುಂತು ನಿನ್ನ ಅದರ ಮದವನ್ನು ಕೊಟ್ಟು ಆ ನಿನ್ನ ರಾಧಿಗೆ ಬಲಪಟ್ಟು ನಿನಗೆ ಸಂತೋಷ ಪಡಿಸಿ ಗತ್ರಿ ರಾಮೇಶನು ಇಂದಿಗೆ ಎನ್ನ ಮೇಲೆ ಮುನಿಗಂಟೆ ತೋರುವನು. ಅಯ್ಯೋ ಶ್ರೀರಾಮಚಂದ್ರ, ಇದಕ್ಕೆ ಗತಿಯೇನು ಮಾಡಲಿ? ಹೆಂಗಲೇ ಅಣ್ಣಯ್ಯ, ತುಂಗವರ ಸಂಘ ಸುರ ಭುಜಾಂಗಳ ಸಂಚು ಮಧ್ಯ ರಥಾಂಗ ರಾಜನಂತೆ ಕಂಗಳಸುವ ರಾವಣಾಸುರ ವಿಷ್ಣುವರ್ತ ಕರೆದು ಕಾಲಕ್ಕೂ ನಿನ್ನ ಕೆಟ್ಟ ಬುದ್ಧಿ ಬಿಡಲಿಲ್ಲ. ಏ ಸುಂದರಿ ಅಣ್ಣಯ್ಯ, ಮಕ್ಕದ ಕುಲಕ್ಕೆ ಸಿಂಹರ ಥಟ್ಟನೆ ಮಟ್ಪುಟದ ವೇದನ ಹಾದಿಯ ಮಿಡುತ್ತಿಯ ಎಲ್ಲವೇ ಸರಿ. ಬಳಿ ಬಳಿಯ ಸಾರಥಿ ಹೋದಿ ಗುಡಿಸಿ ಬಡವಿಯನ್ನು ನೊಡಗಿಸಿ ಸೀತೆಯ ಹಡಿಯಿಟ್ಟು ಬಲಿಯನ್ನ ಸಾಕಿತ್ತಿ ಎಲ್ಲರ ಹಾಕಿಕೊಂಡು ಹೋಗುತ್ತೆ ಸಾರಥಿ.
ದೇವ ನಾವು ನಾರಂದ್ರೆ ರೋಜ್ಗಾರ ಮಗ ನಾನೊಬ್ಬ ರೌಡಿ ಹಳ್ಳಿಗೆ ಗೊತ್ತು ಅರಿವು ಮಂದಿ ಹುಡುಗ 60 ಎಕರೆ ಭೂಮಿ ಹಾಳ ಮಾಡಿ ಮಾನಗರದ ಮನೆ ಕಟ್ಟಿ ಚೋಳದಂತ ಸೂಳೆನಿಟ್ಟು ಮೈ ತುಂಬ ಮಾಡಿ ನಾನು ಹಾಕಿ ಈ ಊರಾಗ ನನಗೆ ಗೇಣಿಗೆಲ್ಲ ಹಾಕಿ ರಾತ್ರೆಲ್ಲ ಮಲಿಕೆಂಡು ಊರ್ಬಾರಿ ಯವ್ವ ಏನು ಉಳ್ತೆ ಯವ್ವ ಚಾಕಿ ನನ್ನ ಹೆಸರು ಬದುಕಪ್ಪ ಶರಣಪ್ಪಯ್ಯ ಮಗ ಧಾರವೀರ ಸೂರ ಸಾರಥಿ ಉತ್ತರ ದೇವ ಹೇಳಬೇಕಂತ ಬರಬೇಕಿದ್ದವ ಸಾರಥಿ ನಾವು ನಾರಂದರೆ ಗಂಡ ಗಲಿಗಳ ಗಂಡ ಚಂಡ ಪ್ರಚಂಡ ರಿಪು ಕುಲಬರುತ್ ಗಂಡ ಬೇರುಂಡನಂತೆ ಕಂಡ ವೈರಿಗಳನ್ನು ಈಗ ನರ್ತಂಡೆಯನ್ನು ತಿಂಡಿರುವಂತೆ ತಂದಿದೆ ಸಾರಥಿ ಗೋಮತಿ ಬಡ ಪಾತ್ನಿಯ ಕಿಡಿಗಂಡಿನಂತೆ ಕಡೆಗಂಡ ಕಿಡಿಸುತ್ತ ಗುಡಿ ಕೆಮ್ಮ ಸಮಗರ್ಚನೆ ಆರ್ಭಟಕ್ಕೆ ದಟ್ಟಣವೆಂದ ಕಡೆಗಳನ್ನು ಗುಡಿ ಕೆಮ್ಮ ಗರ್ಭರ ಭದ್ರತರ ಗರ್ಭ ಶಿಶುಗಳು ಜರ್ಜರಿತವಾಗಿ ಕಂಡಂತೆ ನನಗೆ ಬ್ರಾಂದುಕೊಂಡು ಅನಂತ ನಡೆದು ಅಂಡನದ ಬರುವ ಶತ್ರುಗಳ ಮಂಡ ತಗ್ಗಿಸುವಂತೆ ಕೈಗೊಂಡ ಕೋಲಂಗಳ ಬಿಟ್ಟರೆ ಕೆಟ್ಟಡಿಯಂತ ಬೆಟ್ಟಾಂಗುಳು ಸಾಕು ಶ್ರೇಷ್ಠತರ ನಾನೇ ಎಂದು ಉತ್ಕೃಷ್ಟದಿಂದ ಬರುವ ಹಲವರ ಕುರಿ ಮುಂಬರಿದ ಒಂದು ವರಿಗಳ ಕಂಡರಂಗ ಸವರಿ ಚಂದದಿಂದ ಮಲಯಾಚಾರದ ಅನ್ನವನ್ನು ಪರಿಪಾಲಿಸುವ ಶ್ರೀಕೃಷ್ಣನ ಬೃಂಗೋಪಮಾನ ವ್ಯಾಘ್ರನಂತೆ ಉದ್ಗಡಿಸುವ ಬಲವಾನನ ಸುಗ್ರೀವ ಮಹಾರಾಜನನ್ನು ಗಂಡಣ ಎಂದು ದೇವೇರಿ ಎಂದು ಬಳಿ ಮಾಡದೆ ಸುಗ್ರೀವ ಮಹಾರಾಜರಾದ ಈ ಸಭಾಮಂದಿರಕ್ಕೆ ಬಂದ ಕಾರಣವೆಂದು ಕೇಳಿದ ರಾಜ ರವಿಕೋಡಿದೇಜ ಬಳಿಯೇರಾಯಿ ಸಾರಥಿಯ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಈ ಕೋಯನ್ನ ಭುಜಬಲಂ ತಪ್ಪುವ ಕಲಿವೀರನಾದ ಆಂಜನೇಯನೊಡನೆ ನಮ್ಮ ರಾಜ್ಯದ ಸಂಭಾಷಣೆಗೋಸ್ಕರ ಭರಣವಾಯ್ತು ಕಂಡೆಯ ಸಾರಥಿ ತಿಳಿದೇನಾದ ಒಂದು ನಂಗಿದೆ ಒಳ್ಳೆಯ ಭವತಿ ಮುಂದೇನ ಸಂಗತಿ ಬಳಿ ಸಾರಥಿ ಉಗ್ರತರದಿಂದ ಬೆರೆಯುವ ಎಣ್ಣೆಯ ಸಜೀವನಾದ ಆಂಜನೇಯನ ಬರೆಯುವ ಸಾರಥಿ ಹೋಗುವನ ಜಾಗೃತಿ ಅದೇ ಪ್ರಕಾರವಾಗಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಇದೀಗ BL ಹನುಮಂತಪ್ಪ ಇವರು 100 ರೂಪಾಯಿಗಳನ್ನು ಮತ್ತೆ ಮುಸಲ್ಮಾನಿಯನ್ನು ಸುಗ್ರೀವನ ಪಾತ್ರ ವಹಿಸಿರ್ತಕ್ಕಂಥವರಿಗೆ ಬಹುಮಾನವಾಗಿ ಅರ್ಪಿಸುತ್ತಾರೆ. ಲಕ್ಷ್ಮೀ ವೆಂಕಟೇಶಪ್ಪ ಇವರು
500 ರೂಪಾಯಿಗಳನ್ನು ಮತ್ತೆ ಈ ಶೃಂಗಾರವಾದ ಪುಷ್ಪಮಾಲೆಯನ್ನು ಮಾರೀಚನ ಪಾತ್ರ ಸುಗ್ರೀವನ ಪಾತ್ರ ವಹಿಸತಕ್ಕಂಥವರಿಗೆ ಬಹುಮಾನವಾಗಿ ಅರ್ಪಿಸಿರುತ್ತಾರೆ.